ನವೆಂಬರ್ ಕ್ರಾಂತಿಯಲ್ಲೇ ಮುಳುಗಿದ ಸಿದ್ದರಾಮಯ್ಯ ಮತ್ತು ಡಿಕೆಶಿ. ರಾಜ್ಯದಲ್ಲಿ ಹೆಚ್ಚಾಯಿತು ಪವರ್ ಶೇರಿಂಗ್ ಕಿಚ್ಚು. ಪವರ್ ಶೇರಿಂಗ್ ವಿಚಾರ ರಾಜ್ಯ ಕಾಂಗ್ರೆಸ್ನಲ್ಲಿ ಕೋಲಾಹಲ. ನವೆಂಬರ್ ಕ್ರಾಂತಿಯಲ್ಲೇ ಮಿಂದೇಳುತ್ತಿದ್ದಾರೆ ಸಿದ್ದರಾಮಯ್ಯ ಅಂಡ್ ಟೀಮ್. ರಾಜ್ಯದಲ್ಲಿ ಹೆಚ್ಚಾಯಿತು ಪವರ್ ಶೇರಿಂಗ್ ಕಿಚ್ಚು. ತೀವ್ರ ಸ್ವರೂಪ ಪಡೆದುಕೊಂಡ ಪವರ್ ಶೇರಿಂಗ್ ವಿಚಾರ ರಾಜ್ಯ ಕಾಂಗ್ರೆಸ್ನಲ್ಲಿ ಕೋಲಾಹಲ ಸೃಷ್ಟಿ ಮಾಡ್ತಿದೆ. 5 ವರ್ಷವೂ ನಾನೇ ಸಿಎಂ ಎನ್ನುತ್ತಿರುವ ಸಿದ್ದರಾಮಯ್ಯ ಆಪ್ತ ಸಚಿವರು ಹಾಗೂ ಮುಖಂಡರ ಜೊತೆ ಡಿನ್ನರ್ ಮೀಟಿಂಗ್ ಒಂದು ಕಡೆ. ಸಿಎಂ ಡಿನ್ನರ್ ಸಭೆ ಭಾರೀ ಕುತೂಹಲ ಮೂಡಿಸಿದೆ. ಇತ್ತ ಡಿಸಿಎಂ ಡಿಕೆಗೆ ನವೆಂಬರ್ ಕ್ರಾಂತಿ ಟೆನ್ಷನ್ ಕೂಡ ಶುರುವಾಗಿದೆ. ಸಂಪುಟ ಪುನರ್ರಚನೆ, ಅಧಿಕಾರ ಹಂಚಿಕೆ ಹೇಳಿಕೆ ಕುರಿತು ಚರ್ಚೆಗಳು ಕೂಡ ಒಂದು ಕಡೆ ನಡೀತಾ ಇದೆ. ಕ್ರಾಂತಿ ಕಿಚ್ಚು ಎಬ್ಬಿಸಿದವರಿಗೆ ಸಿಎಂ ಆಪ್ತರು ಕೂಡ ಕೌಂಟರ್ ಕೊಡೋದಕ್ಕೆ ಮೆಗಾ ಪ್ಲಾನ್ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಗೊಂದಲ ಬಿಜೆಪಿಗೂ ಅಸ್ತ್ರವಾಗಿದೆ. ಆಡಳಿತ ಪಕ್ಷದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ನವೆಂಬರ್ ಕ್ರಾಂತಿ ರಾಜ್ಯದಲ್ಲಿ ಒಂದು ತರಹದ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿದೆ. ನವೆಂಬರ್ನಲ್ಲಿ ಏನಾಗಬಹುದು ಎನ್ನುವಂತಹ ಸಂಭಾವ್ಯ ಕಾರಣಗಳು ಚರ್ಚೆಯಾಗ್ತಾ ಇದೆ. ನವೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ಅಂದ್ರೆ ಏನಾಗಬಹುದು? ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿ ಒಂದಷ್ಟು ಮಂತ್ರಿಗಳು ಈಗಾಗಲೇ ಇದ್ದಾರೆ. ಆ ಮಂತ್ರಿಗಳ ಸ್ಥಾನ ಪಲ್ಲಟಗಳಾಗ್ತಾವ. ಸ್ಥಾನ ಪಲ್ಲಟ ಅಂದರೆ ಕೃಷಿ ಸಚಿವರಾಗಿದ್ದವರು ಕ್ರೀಡಾ ಸಚಿವರಾಗಿ, ಕ್ರೀಡಾ ಸಚಿವರಾಗಿದ್ದವರು ಕೃಷಿ ಸಚಿವರಾಗಿ, ಆಹಾರ ಸಚಿವರಾಗಿದ್ದವರು ಗೃಹ ಸಚಿವರಾಗಿ, ಗೃಹ ಸಚಿವರಾಗಿದ್ದವರು ಕಂದಾಯ ಸಚಿವರಾಗಿ. ಇದು ಕೇಳೋದು ಸ್ಥಾನ ಪಲ್ಲಟಗಳಾಗಬಹುದಾ? ಹಾಗಾದರೆ ಮತ್ತಿನ್ನೇನಾಗುತ್ತೆ? ಒಂದೋ ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿ ಒಂದಷ್ಟು ಮಂತ್ರಿಗಳಿಗೆ ಕೋಕು ಕೊಟ್ಟು ಒಂದಷ್ಟು ಶಾಸಕರನ್ನು ಮಂತ್ರಿ ಮಾಡೋ ಪ್ರಯತ್ನಗಳಾಗ್ತದ. ಹಾಗಾದರೆ ಯಾರಿಗೆ ಕೋಕ್ ಸಿಗಬಹುದು? ಮಧು ಬಂಗಾರಪ್ಪ, ಆಹಾರ ಸಚಿವ, ಹೀಗೆ ಒಂದಷ್ಟು ಪ್ರಭಾವಿ ಸಚಿವರುಗಳ ಪಟ್ಟಿಗಳು ಸಿಗ್ತವೆ. ಮುನಿಯಪ್ಪನವರಿಂದ ಹಿಡಿದು ಶಿಕ್ಷಣ ಸಚಿವರಿಂದ ಹಿಡಿದು, ಅಷ್ಟೇ ಯಾಕೆ ವಕ್ಫ್ ಮತ್ತು ವಸತಿ ಸಚಿವರ ಬದಲಾವಣೆಗಳು ಕೂಡ ಆದೀತು ಎನ್ನುವಂಥ ಚರ್ಚೆಗಳು. ಆದರೆ ಅದು ಆಗದೇ ಇದ್ದರೆ ಕ್ರಾಂತಿಯ ಮತ್ತೊಂದು ಭಾಗ ಏನು? ಒಂದು ಸಿಎಂ ಸ್ಥಾನವೇ ಪಲ್ಲಟ ಆಗೋ ಸಾಧ್ಯತೆಗಳಿದ್ದಾವೆ. ಅರ್ಥಾತ್ ಸಿದ್ದರಾಮಯ್ಯರ ಸಿಎಂ ಸ್ಥಾನಕ್ಕೆ ಕುತ್ತು. ಒಂದು ವೇಳೆ ಕ್ರಾಂತಿಯ ಭಾಗ ಅದಲ್ಲದೆ ಇದ್ದರೆ ಇನ್ನೇನಾದೀತು? ಒಂದು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂತಹ ಡಿಕೆ ಶಿವಕುಮಾರ್ ಅವರ ಸ್ಥಾನಕ್ಕೆ ಬದಲಾವಣೆಯ ಪರ್ವಗಳು ಕಾಡಬಹುದು. ಹಾಗಾದರೆ ಡಿಕೆ ಶಿವಕುಮಾರ್ ಸ್ಥಾನಕ್ಕೆ ಮತ್ತೊಬ್ಬ ಪರ್ಯಾಯ ನಾಯಕ ಯಾರಿದ್ದಾರೆ ಅಂತ ಕೇಳಿದ್ರೆ 7 ಬಾರಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಜಿ ಪರಮೇಶ್ವರೂ ಇದ್ದಾರೆ, ಸತೀಶ್ ಜಾರಕಿಹೊಳಿ ಅವರೂ ಇದ್ದಾರೆ. ಅಷ್ಟೇ ಯಾಕೆ ಕಾಂಗ್ರೆಸ್ಸಿನ ಅನುಭವಿ ರಾಜಕಾರಣಿ ರಾಜಣ್ಣರಿಗೆ ಎದುರಾಗಿರೋ ಡ್ಯಾಮೇಜಿಗೆ ಕಂಟ್ರೋಲ್ ರೂಪದಲ್ಲಿ ಕೆಪಿಸಿಸಿ ಸ್ಥಾನ ರಾಜಣ್ಣರಿಗೆ ಕೊಟ್ಟಿಯಾರು ಅನ್ನುವಂಥ ಚರ್ಚೆಗಳು ಆಗ್ತಾ ಇದೆ. ಸೊ ಇದು ಕ್ರಾಂತಿಯ ಚರ್ಚಿತವಾಗ್ತಾ ಇರತಕ್ಕಂಥ ಭಾಗಗಳು. ಸೊ 5 ವರ್ಷವೂ ನಾನೇ ಸಿಎಂ ಎನ್ನುತ್ತಿರುವ ಸಿದ್ದರಾಮಯ್ಯ ಆಪ್ತ ಸಚಿವರು ಹಾಗೂ ಮುಖಂಡರ ಜೊತೆ ಡಿನ್ನರ್ ಮೀಟಿಂಗು, ಸಿಎಂ ಡಿನ್ನರ್ ಸಭೆ ಭಾರಿ ಕುತೂಹಲವನ್ನು ಮೂಡಿಸ್ತಿದೆ. ಇತ್ತ ಡಿಸಿಎಂ ಡಿಕೆಗೆ ನವೆಂಬರ್ ಕ್ರಾಂತಿ ಟೆನ್ಷನ್ನು, ಸಂಪುಟ ಪುನರ್ರಚನೆ, ಅಧಿಕಾರ ಹಂಚಿಕೆ ಹೇಳಿಕೆ ಕುರಿತು ಈಗ ಚರ್ಚೆಗಳು ಶುರುವಾಗಿದೆ. ಕ್ರಾಂತಿ ಕಿಚ್ಚನ್ನು ಎಬ್ಬಿಸಿದವರಿಗೆ ಸಿಎಂ ಆಪ್ತರು ಕೂಡ ಕೌಂಟರ್ ಕೊಡಲು ಸಿದ್ಧತೆಯನ್ನು ಮಾಡ್ತಿದ್ದಾರೆ. ಇನ್ನು ಕಾಂಗ್ರೆಸ್ ಗೊಂದಲ ಬಿಜೆಪಿಗೂ ಕೂಡ ಅದು ಅಸ್ತ್ರವಾಗಿದೆ. ಇನ್ನು ಆಡಳಿತ ಪಕ್ಷದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬೀಳುತ್ತಿದ್ದಾರೆ. ಒಟ್ಟಾರೆ ಈ ಒಂದು ಪೊಲಿಟಿಕಲ್ ಕ್ರಾಂತಿ ಆಡಳಿತಾರೂಢ ಜೊತೆಗೆ ವಿಪಕ್ಷ ಎರಡೂ ಪಕ್ಷದವರಿಗೂ ಕೂಡ ಗೊಂದಲವನ್ನು ಸೃಷ್ಟಿ ಮಾಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.